ನಮಸ್ಕಾರ ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಜನ್ಮ ಸ್ಥಳವಾದ ಬಿಜರಗಿ ಗ್ರಾಮದಿಂದ ದಿನಾಂಕ 20/1/2024 ಶನಿವಾರದಂದು ಮುಂಜಾನೆ ಬಿಜರಗಿ ಗ್ರಾಮದಿಂದ 8 ಜೋಡೆತ್ತಿನ ಬಂಡೆಗಳ ಮೂಲಕ ನಂದಿ ಯಾತ್ರೆ ಪ್ರಾರಂಭಿಸಲಿದ್ದಾರೆ. ನಂದಿ ಯಾತ್ರೆಗೆ ಈ ಕೆಳಗಿನ ತಮ್ಮ ಗ್ರಾಮದವರು ಭಕ್ತಿ ಸೇವೆ ಸಮರ್ಪಿಸಬಹುದು. ನಾಶವಾಗುತ್ತಿರುವ ಎತ್ತುಗಳ ಸಂತತಿಯನ್ನ ಉಳಿಸಬೇಕಾದ ಸಂದೇಶವನ್ನ ಹೊತ್ತು 8 ಜೋಡೆತ್ತಿನ ಬಂಡೆಗಳು ಬಿಜರಗಿ ಗ್ರಾಮದ ರೈತರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೋಡೆತ್ತಿನ ಬಂಡಿಯ ರಥದ ಮೂಲಕ ಬಸವನ ಬಾಗೇವಾಡಿಗೆ ಹೋಗುತ್ತಿದ್ದಾರೆ. ದಿನಾಂಕ 20/1/2024 ಶನಿವಾರದಂದು ಮುಂಜಾನೆ ಬಿಜರಗಿ ಗ್ರಾಮದಿಂದ 8 ಜೋಡೆತ್ತಿನ ಬಂಡೆಗಳ ಮೂಲಕ ನಂದಿ ಯಾತ್ರೆ ಪ್ರಾರಂಭಿಸಿ ಬಾಬಾನಗರ್, ತಿಕೋಟ, ಹರನಾಳ್, ತಾಜ್ಪುರ, ಧನ್ಯಾಳ್, ಕಣಮುಚ್ನಾಳ್, ಸಾರ್ವಾಡ್, ದಾದಾಮಟ್ಟಿ, ಜುಮನಾಳ್, ಹಿಟ್ನಳ್ಳಿ, ಮನಗೂಳಿ, ಯರನಾಳ ಹಾಗೂ ನಂದ್ಯಾಳ ಗ್ರಾಮಗಳ ಮಾರ್ಗವಾಗಿ ನಂದಿ ಯಾತ್ರೆ ಚಲಿಸಿ ಬಸವನ ಬಾಗೇವಾಡಿಗೆ ತಲುಪುವುದು. ಆದ ಕಾರಣ ಈ ಎಲ್ಲ ಗ್ರಾಮಗಳ ಗುರು ಹಿರಿಯರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಜರುಗುವ ನಂದಿ ಯಾತ್ರೆಯನ್ನ ತಮ್ಮ ಗ್ರಾಮಗಳಲ್ಲಿ ಭಕ್ತಿಯಿಂದ ಸ್ವಾಗತಿಸಿ ರೈತ ಮಿತ್ರ ಸ್ವಯಂ ಸೇವಕರು ನೀಡುವ ನಂದಿ ಯಾತ್ರೆಯ ಸಂದೇಶವಿರುವ ಕರಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮಾನವ ಕುಲದ ಒಳಿತಿಗಾಗಿ ಗುರು ಶಿಷ್ಯ ಬಳಗದಿಂದ ನಡೆಯುತ್ತಿರುವ ನಂದಿ ಯಾತ್ರೆಯ ಸಂದೇಶವನ್ನ ಬಹು ಜನರಿಗೆ ತಲುಪಿಸುವ ಮೂಲಕ ಸರ್ವರೂ ಭಕ್ತಿ ಸೇವೆ ಸಮರ್ಪಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9880834622 ಅಥವಾ 9972347652 ಅಥವಾ 7676576803. ಈ ವಿಡಿಯೋ ಎಲ್ಲ ರೈತರಿಗೂ ಮನಮುಟ್ಟಲು ಲೈಕ್ ಮಾಡಿ, ಶೇರ್ ಮಾಡಿ. ರೈತರಾದ ನೀವು ಕೂಡ ಈ ಸುದ್ದಿಯನ್ನ ನೋಡಿ ಸುಮ್ಮನಾಗದೆ ರೈತರಾದ ನಿಮಗೆ ರೈತನಿಗೆ ಮೊದಲ ಆದ್ಯತೆಯ ಕಾನೂನು ಸಿಗಬೇಕೆಂದಾದರೆ ಈ ಸುದ್ದಿಯನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ರೈತನಿಗೆ ಮೊದಲ ಆದ್ಯತೆಗಾಗಿ ಈ ಸುದ್ದಿಯನ್ನ ವೈರಲ್ ಮಾಡಿ. ನಾವು ಮಾಡುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಈ ಸುದ್ದಿಯನ್ನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.